ನಿಗಮ ಟಿವಿಯ ಎಲ್ಲ ವೀಕ್ಷಕರಿಗೂ ನಮಸ್ಕಾರಗಳು. ನಿನ್ನೆ ವಿಧಾನಸೌಧದಲ್ಲಿ ಒಂದು ಹೈ ಪ್ರೊಫೈಲ್ ಮೀಟಿಂಗ್ ಮುಖ್ಯಮಂತ್ರಿಗಳ ನೇತೃತ್ವದಲ್ಲಿ ನಡೆಯಿತು. ಆದರೆ ಅದರಲ್ಲಿ 2 ದಿವಸದಿಂದ ನಾನು ಏನು ಆಕ್ಷೇಪ ವ್ಯಕ್ತಪಡಿಸಿದ್ದೆ ಆ ರೀತಿ ಆಗಲಿಲ್ಲ. ನಿಜ ಹೇಳಬೇಕಂತಂದರೆ ನಿನ್ನೆ ನಮ್ಮ ಜೊತೆಯಲ್ಲಿ ಮೀಟಿಂಗ್ ಆಗಲೇ ಇಲ್ಲ. ನಾವು ಪಕ್ಕದ ರಾಮಲಿಂಗಾರೆಡ್ಡಿ ಸಾರಿಗೆ ಮಂತ್ರಿಗಳು ಅವರ ಕೊಠಡಿಯಲ್ಲೇ ಕೂತು ಎದ್ದು ಬಂದಿದ್ದಾಯಿತು. ಅದಕ್ಕೆ ಮೊದಲು ಒಂದು ಬ್ಯಾಚಿನಲ್ಲಿ ಏನು ಮೀಟಿಂಗ್ ನಡೀತು. ಆ ಮೀಟಿಂಗು ಈಗ ಮುಂದೂಡಲ್ಪಟ್ಟಿದೆ ಅಂತ ಹೇಳಿದರೂ ಸಹ ಮುರಿದು ಬಿದ್ದಿದೆ ಅಂತ ನಾನು ಹೇಳ್ತೇನೆ. ಯಾಕೆ ಹೇಳ್ತಂತಂದರೆ ಅಲ್ಲಿ ನಾವು ಈಗಾಗಲೇ ನಿನ್ನೆ ಏನು ವಿಧಾನಸೌಧದಲ್ಲಿ ಅಕ್ಟೋಬರ್ 9ನೇ ತಾರೀಕು ನಡೆದ ಮತ್ತು ಏಪ್ರಿಲ್ 15ನೇ ತಾರೀಕು ಮುಖ್ಯಮಂತ್ರಿಗಳ ಗೃಹ ಕಚೇರಿಯಲ್ಲಿ ನಡೆದ ಮೀಟಿಂಗ್ಗಳ ರೀತಿಯಲ್ಲಿ ನಿನ್ನೆ ಸಹ ಒಂದು ಯಥ ಪ್ರಕಾರ ಆ 2 ಮೀಟಿಂಗ್ಗಳಲ್ಲಿ ಮತ್ತು ಈ ನಿನ್ನೆ ಮೀಟಿಂಗ್ನಲ್ಲಿ ಯಥ ಪ್ರಕಾರ ಆ ಮೊದಲ ಬ್ಯಾಚಿನಲ್ಲಿ ಓದುವವರು ಸುಮಾರು 1 ಗಂಟೆ ಕಾಲ ತಮ್ಮ ಬೇಡಿಕೆಗಳನ್ನೇ ಪುನರುಚ್ಚರಿಸಿದ್ದಾರೆ. ಒಂದು ವಾಕ್ಯನೂ ಬೇರೆ ಬೇರೆ ಇಲ್ಲ. ಅವ್ರದ್ದು ಅದೇ 38 ತಿಂಗಳು ಹಿಂಬಾಕಿ ಕೊಡುವ ಬಗ್ಗೆ ವಿವಿಧವಾಗಿ ಎಲ್ಲರೂ ಮತ್ತು ಏನು ವೇತನ ಒಪ್ಪಂದ ಆಗಬೇಕು ಅನ್ನೋದ್ರದ್ದು ಬಗ್ಗೆ ಇತ್ಯಾದಿ ಹೇಳ್ತೋ ಸುಮಾರು 1 ಗಂಟೆ ಹೊತ್ತು ಅದು ಬಳಸ್ಕೊಂಡಿದ್ದಾರೆ. ಆ ನಂತರ ಮ್ಯಾನೇಜ್ಮೆಂಟ್ ಕಡೆಯಿಂದ ಹೇಳೋ ಸಂದರ್ಭದಲ್ಲಿ ಒಂದು ಕಿಡಿ ಹಚ್ಚಿಸಿದ್ದು ಬಹುಶಃ ಮುಖ್ಯಮಂತ್ರಿಗಳ ಮೂಲಕ ನಮ್ಮ ಕೆಲವು ಅಧಿಕಾರಿಗಳೇ ನಿನ್ನೆ ಅದು ಹಚ್ಚಿರ್ಬೋದು. ಅದೇ ಹಿನ್ನೆಲೆಯಲ್ಲಿ ಕಾಂಟ್ರರಿ ರೈಸ್ ಆಗಿ ಏನು ಒಂದು ಸಭೆ ಮಧ್ಯದಲ್ಲಿ ಮುಂದೂಡಲ್ಪಟ್ಟು ಅಥವಾ ಮುರಿದು ಬಿದ್ದು ಮುಂದಕ್ಕೆ ಹೋಗಿದೆ. ಹಾಗಾಗಿ ನಾವು 2ನೇ ಬ್ಯಾಚಿನಲ್ಲಿ ಮಾತಾಡೋಕ್ಕೇನಿದ್ವಿ ಅದು ಸಾಧ್ಯವಾಗಲೇ ಇಲ್ಲ. ಈ ಬಗ್ಗೆ ವಿವರಗಳು ತಿಳ್ಕೊಳ್ಳೋದಕ್ಕೆ ನಿನ್ನೆ ಭಾಳಷ್ಟು ಪ್ರಯತ್ನ ಮಾಡಿದ್ರು. ವಿವರಗಳು ಗೊತ್ತಾಗದೇ ಇದ್ದ ಹಿನ್ನೆಲೆಯಲ್ಲಿ ತಕ್ಷಣಕ್ಕೆ ಏನು ಪ್ರತಿಕ್ರಿಯೆ ಹೇಳಲಿಕ್ಕಾಗಲಿಲ್ಲ. ಆದ್ರೂ ಆ ವಿಧಾನಸೌಧದ ಆ ಮೊದಲನೇ ಬ್ಯಾಚಿನವರು ಹೊರಗೆ ಬಂದು ತಕ್ಷಣ ಏನು ಪತ್ರಿಕಾ ಪ್ರತಿನಿಧಿಗಳಿಗೆ ವಿವರಣೆ ಏನು ಹೇಳಿದ್ರು ಅದು ಅರ್ಥ ಆಗಲಿಲ್ಲ. ಯಾಕೆಂತಂದರೆ ಮಾನ್ಯ ಅನಂತ್ ಸುಬ್ರಾವ್ ಅವರಾದರೆ ಭಾಳ ಸ್ಪಷ್ಟವಾಗಿ ಅದನ್ನು ಹೇಳ್ತಿದ್ರು. ಅಲ್ಲಿ ಅವರು ಹೇಳಲಿಲ್ಲ, ಅವರೇನು ಮಾತಾಡಲಿಲ್ಲ, ಸುಮ್ಮನೆ ಇದ್ದರು. ಅದಕ್ಕೆ ಬದಲಾಗಿ ಅವರು ನಮ್ಮ ಜಯದೇವರಾಜ್ ಅವರು ವಿವರಣೆ ಹೇಳಿದರು. ಅವ್ರಿಗೂ ಬಹಳ ಕ್ಲಾರಿಟಿ ಇರಲಿಲ್ಲ, ಏನು ಹೇಳಬೇಕು ಅನ್ನೋದು ತಯಾರಾಗಿರಲಿಲ್ಲ ಅನಿಸುತ್ತೆ. ಆ ಕಾರಣಕ್ಕೆ ಅವರು ಹೇಳಿದ ವಿವರಣೆ ಪತ್ರಕರ್ತರಿಗೂ ಅರ್ಥ ಆಗಲಿಲ್ಲ, ಸ್ವತಃ ಅರಸು ಅವ್ರಿಗೂ ಅರ್ಥ ಆಗಿರಲಿಲ್ಲ ಅಂತ ಅನಿಸುತ್ತೆ. ಗೊಂದಲದಲ್ಲಿದ್ದರು. ಕೊನೆಗೆ ಇವತ್ತಿನ ಬೆಳಗ್ಗೆ ನಾನು ನಿಗಮ ಟಿವಿ ನೋಡಿದ ಮೇಲೆ ಅದಕ್ಕೆ ಭಾಳಷ್ಟು ವಿವರಣೆ ಎಲ್ಲ ಕೊಟ್ಟಿದ್ದಾರೆ. ಆ ವಿವರಣೆ ಏನು ಮೇಲ್ನೋಟಕ್ಕೆ ಸಮಂಜಸವಾಗಿದೆ ಅನಿಸಿದ್ರು ಸಹ ಅದರ ಹಿನ್ನೆಲೆ ಅಲ್ಟಿಮೇಟ್ ಏನಪ್ಪ ಅಂತಂತಂದರೆ ಈ ಬಾರಿಯೂ 3ನೇ ಅವಧಿಯಲ್ಲೂ 3ನೇ ಸಭೆಯಲ್ಲೂ ಯಾವುದೇ ತೀರ್ಮಾನಕ್ಕೆ ಬರೋಕ್ಕಾಗಲಿಲ್ಲ ಅಂತ ಅಷ್ಟೇ. ನಾನು ಮೊನ್ನೆ ಏನು ಹೇಳಿದ್ದೆ ಅಂತಂತಂದರೆ ಈ ಸಾರಿ ನಾವು ಮುಖ್ಯಮಂತ್ರಿಗಳ ಮುಂದೆ ಒಂದು ಸಾರಿ, ಸಾರಿಗೆ ಮಂತ್ರಿಗಳ ಮುಂದೆ ಒಂದು ಸಾರಿ 2 ಸಭೆಗಳಲ್ಲಿ ವಿವರವಾಗಿ ಈ ವಿಚಾರಗಳನ್ನು ಹೇಳಿದ್ದೇವೆ. ಅದನ್ನು ಮತ್ತೆ ನಾವೇ ರಿಪೀಟ್ ಮಾಡ್ಕೊಂಡು ಕೂತ್ಕೊಳ್ಳೋದು ಬೇಡ. ಅವ್ರದ್ದು ಏನು ಉತ್ತರ ಅನ್ನೋದನ್ನು ಕೇಳಿಕೊಂಡು ಅದ್ರ ಮೇಲೆ ನಾವು ಮಾತಾಡೋಣ ಅನ್ನೋದು ನಮ್ಮದು ವಿಚಾರ ಇತ್ತು. ಸಾಧ್ಯವಾದರೆ ಆ ಒಂದು ಮಾತನ್ನು ನಾನು ಈ ಹಿಂದೆ ಹೇಳಿದ್ದೆ. ನಾವು ಭಾಳ ಸ್ಪಷ್ಟವಾಗಿ ಮತ್ತೆ ನಾವೇ ಹೇಳ್ತಾ ಹೋಗೋದು ಬೇಡ ಅಂತ. ಆದರೂ ಮೊನ್ನೆ ಏನು ಅರಸು ಅವರು ಮೊದಲು ಭಾಳ ವಿವರವಾಗಿ ಹೇಳಿದ್ರಂತೆ, ಆಮೇಲೆ ಆ ಮಾತನ್ನು ಎಲ್ಲರೂ ಬೆಂಬಲಿಸಿ ಮತ್ತೆ ಮಾತಾಡಿದ್ರಂತೆ. ಟೋಟ್ಲಿ ಹಿನ್ನೆಲೆಯಲ್ಲಿ 1 ಅವರ್ಗಿಂತ ಹೆಚ್ಚಿಗೆ ಕಳೆದೋಯ್ತು. ಕೊನೆಯದಾಗಿ ಮುಖ್ಯಮಂತ್ರಿಗಳೇ ನಿನ್ನೆ ಆ ಒಂದು ಅವಧಿ ಬಗ್ಗೆ ಒಂದು ಸಣ್ಣ ಕಾಂಟ್ರರಿ ತೆಗೆದಿದ್ದಾರೆ.
ಆ ಕಂಟ್ರರಿ ಬಹುಶಃ ಏನು ಅಲ್ಲಿ ನಮ್ಮ ಅನ್ಬು ಕುಮಾರ್ ಅವರು ಬಂದಿದ್ದರು, ಆಮೇಲೆ ಈ ಹಿಂದೆ ನಮ್ಮ ಎಮ್ ಡಿ ಆಗಿದ್ದ ಅವರೊಬ್ಬರು ಬಂದಿದ್ದರು. ಬಹುಶಃ ಅವ್ರದ್ದು ಸೂಚನೆ ಇರ್ಬೋದು. ಆ ಕಾರಣಕ್ಕೆ ಮುಖ್ಯಮಂತ್ರಿಗಳು ಆ ವಿಚಾರ ಎತ್ತಿದ ತಕ್ಷಣನೇ ಇವರು ಅದಕ್ಕೆ ಪ್ರತಿಕ್ರಿಯೆ ತಕ್ಷಣ ಪರಿಣಾಮಕಾರಿಯಾಗಿ ಹೇಳಲಿಕ್ಕೆ ಆಗದೆ, ಮತ್ತು ಇವರು ಹೇಳಿದ ಪ್ರತಿಕ್ರಿಯೆಯನ್ನು ಮುಖ್ಯಮಂತ್ರಿಗಳು ಒಪ್ಪದೆ ಅಲ್ಟಿಮೇಟ್ಲಿ ಮುಂದೂಡಲ್ಪಡ್ತು. ಒಂದು ವಾರದಲ್ಲಿ ಮತ್ತೆ ಕರಿಬಹುದು, ಮತ್ತೆ ಮಾತಾಡಬಹುದು, ಆದರೆ ಈ ಕಾಂಟ್ರರಿ ಮುಂದುವರಿದಿರುತ್ತೆ. ಈ ಕಾಂಟ್ರರಿನ ಮ್ಯಾನೇಜ್ಮೆಂಟು ಒಪ್ಕೊಳ್ಳುತ್ತಾ, ಯೂನಿಯನ್ಗಳು ಒಪ್ಕೊಳ್ಳುತ್ತಾ ಅನ್ನೋದ್ರದ್ದು ಬಗ್ಗೆ ಕಾನ್ಸಂಟ್ರೇಟ್ ಮಾಡಿದರೆ ಇದು ಇನ್ನೂ ಅನಿರ್ದಿಷ್ಟ ಕಾಲದವರೆಗೂ ಮುಂದುವರಿಯುತ್ತೆ. ತಕ್ಷಣಕ್ಕೆ ನಮ್ಮ ನೌಕರರಿಗೆ ಏನಾದರೂ ಪರಿಹಾರ ಅಥವಾ ವೇತನ ಹೆಚ್ಚಳ ಇತ್ಯಾದಿ ಸಿಗುತ್ತೆ ಅನ್ನೋ ಒಂದು ಭರವಸೆ ನಾವು ಇಟ್ಕೋಬೇಕಷ್ಟೆ. ಈ ಹಿನ್ನೆಲೆಯಲ್ಲಿ ನಾನು ಒಂದು ವೇಳೆ ನಾನು ಏನು ಹೇಳಿದ್ದೆ ಅಂತಂದರೆ, ಈಗ ಮ್ಯಾನೇಜ್ಮೆಂಟು ಅಂದರೆ ಸರ್ಕಾರ ಉತ್ತರ ಕೊಡೋಕ್ಕಷ್ಟೇ ಬಾಕಿ ಇರೋದು. ಎರಡು ಬೇರೆ ಬೇರೆ ಬ್ಯಾಚ್ಗಳಲ್ಲಿ ಯಾಕೆ ಮಾಡ್ತೀರಿ, ಒಟ್ಟಿಗೆ ಸೇರಿಸಿ. ಮತ್ತು ನಾವು ಯಾರ್ದೂ ಹೇಳೋದೇನು ಬೇಕಾಗಿಲ್ಲ, ಹೇಳೋದೆಲ್ಲ ಹೇಳಿದ್ದೀವಿ. ಮ್ಯಾನೇಜ್ಮೆಂಟು ಏನು ತೀರ್ಮಾನ ಅನ್ನೋದನ್ನು ಪ್ರಕಟಿಸ್ತದೋ ಅದಕ್ಕೆ ಅವಕಾಶ ಕೊಡಿ. ಅವರು ಪ್ರಕಟಿಸಿದ ಮೇಲೆ ನಾವು ಅದ್ರ ಬಗ್ಗೆ ಕೊಸರಾಟ ಮಗದೊಂದು ಕಾಂಟ್ರರಿ ಒಪ್ಪಿಗೆ ಇಲ್ಲ ಇದೆಲ್ಲನೂ ಆಮೇಲೆ ಮಾತಾಡಲಿಕ್ಕೆ ಅವಕಾಶ ಇರುತ್ತೆ ಅಂತ ನಾನು ಹೇಳಿದರೂ ಸಹ ಅದನ್ನು ಗಮನಕ್ಕೆ ತಗೊಳ್ಳದೆ ಅದು ನೆನ್ನೆ ವ್ಯರ್ಥ ಆಯಿತು. ಏನೇ ಆಗಲಿ, ನಮ್ಮನ್ನು ಒಟ್ಟಿಗೆ ಸೇರಿಸಿದರೆ ಅಥವಾ ನಮ್ಮನ್ನು ಮೊದಲೇ ಕರೆದಿದ್ದಿದ್ರೆ ಖಂಡಿತವಾಗಿ ಕನಿಷ್ಠ ಪಕ್ಷ ವೇತನ ಹೆಚ್ಚಳದ ಆ ಒಂದು ಇಶ್ಯೂ ನೆನ್ನೆ ಒಂದು ಸಾಲ್ವ್ ಆಗುವಂತಹ ಸಾಧ್ಯತೆ 99% ಇತ್ತು. ಇನ್ನು ಅಕಸ್ಮಾತು ಈಗ ಏನು ಕಾಂಟ್ರರಿ ಎದ್ದಿದೆ, ಈ ಕಾಂಟ್ರರಿನ ಬೇಕಾಗಿದ್ದರೆ ಅನಂತರವೂ ಮತ್ತೆ 2-3 ಸಭೆಗಳಲ್ಲಿ ಬಗೆಹರಿಸ್ಬೋದಾಗಿತ್ತು. ಯಾಕೆಂತಂದರೆ ಮುಖ್ಯವಾದ ವಿಷಯ ಈಗ ವೇತನ ಹೆಚ್ಚಳ ಆಗಿತ್ತು. ವೇತನ ಹೆಚ್ಚಳದ ವಿಚಾರವನ್ನು ಕಳೆದ 2-3 ವರ್ಷಗಳಿಂದ ವೇತನ ಆಯೋಗದ ಮೂಲಕನೇ ಕೊಡಬೇಕು, ವೇತನ ಒಪ್ಪಂದದ ಮೂಲಕನೇ ಕೊಡಬೇಕು ಅನ್ನೋ ಒಂದಷ್ಟೇ ಡಿಫ್ರೆನ್ಸ್ ಇಟ್ಕೊಂಡು ಲೇಟ್ ಆಗಿತ್ತು. ಆ ಲೇಟ್ ಆಗದಿದ್ದಾಗೆ ಈಗ ನಾವು ಹೇಗಾದರೂ ಮಾಡಿ ನೀವು ಡಿಕ್ಲೇರ್ ಮಾಡಿ ಅನ್ನೋ ಒಂದು ಕಾಲಘಟ್ಟದಲ್ಲಿ ಮತ್ತೆ ಅವರು ಅದನ್ನೇ ಹೇಳೋದು, ಇವರು ಇದೇ ಹೇಳೋದು, ಮತ್ತೆ ಮುಂದುವರಿಯೋದು ಬೇಡ ಅನ್ನೋ ಒಂದು ಎಲ್ಲ ಹಿನ್ನೆಲೆಯಲ್ಲಿ ಇತ್ತು. ಏನೇ ಆಗಲಿ, ಈಗಲೂ ಮುಂದಿನ ವಾರದಲ್ಲಿ ಅವರು ಕರೆದು ಸೌಹಾರ್ದಯುತವಾಗಿ ಇತ್ಯರ್ಥಪಡಿಸ್ತಾರೆ ಅಂತ ನಾವು ಭಾವಿಸೋಣ, ನಂಬಿಕೆ ಉಳಿಸ್ಕೊಳ್ಳೋಣ. ಆದರೂ ನಿನ್ನೆ ಆದಮೇಲೆ ಮತ್ತೆ ಆ ಒಂದು ಅನಿರ್ದಿಷ್ಟ ಮುಷ್ಕರ ಇತ್ಯಾದಿ ಸೌಂಡ್ ಅಂದರೆ ಅದು ಧ್ವನಿಗಳು ಸ್ವಲ್ಪ ಜಾಸ್ತಿ ಆಗ್ತಾ ಇವೆ. ಕಳೆದ ವಾರ ನಾನು ಆ ಬಗ್ಗೆ ಹೇಳಿದ ಮೇಲೆ ಆ ಧ್ವನಿ ಕಮ್ಮಿ ಆಗಿತ್ತು, ಮತ್ತು ಧ್ವನಿ ಜಾಸ್ತಿ ಆಗೋಕ್ಕಾಗುತ್ತೆ. ಬೇಕೋ ಬೇಡವ ನೌಕರರನ್ನು ಉದ್ರೇಕಿಸುವ ಪ್ರಯತ್ನ ನಡೀತಾ ಇದೆ. ಅರಾಜಕತೆಯನ್ನು ಉಂಟು ಮಾಡಿ ಸಮಸ್ಯೆ ಬಗೆಹರಿಸಬೇಕಾದ ಒಂದು ಸ್ಥಿತಿ ತಲುಪ್ತಾ ಇದೆ. ಬೇಕೋ ಬೇಡವ ನಿನ್ನೆ ಆ ಕಡೆ ಆ ದೇವನಹಳ್ಳಿ ರೈತರ ಚರ್ಚೆ, ಆ ಹೇಮಾವತಿ ನಾಲೆಯ ವಿಚಾರದ ಚರ್ಚೆ ಇತ್ಯಾದಿಗಳ ಗೊಂದಲದಲ್ಲಿ ಯಾವುದೂ ತೀರ್ಮಾನ ಮಾಡಲಿಕ್ಕೆ ಆಗಲಾರದ ಪರಿಸ್ಥಿತಿಯಲ್ಲಿ ಮುಖ್ಯಮಂತ್ರಿಗಳು ಬಹಳ ತಡವಾಗಿ ಗಂಟೆಗಟ್ಟಲೆ ತಡವಾಗಿ ಹಾಜರಾಗಿ ಮತ್ತು ಇನ್ನೂ ಬೇರೆ ಏನೋ ಒಂದು ಕೆಲಸ ಇದೆ ಅಂತ ಮಧ್ಯೆ ಎದ್ದು ಹೋಗಿದ್ದ ಹಿನ್ನೆಲೆಯಲ್ಲಿ ನಿನ್ನೆ ಸಂಪೂರ್ಣವಾಗಿ ಅಪೂರ್ಣ ಆಗಿದೆ, ವಿಫಲ ಆಗಿದೆ. ಆದ್ದರಿಂದ ನಾವು ಈ ಮಧ್ಯದ ಅವಧಿಯಲ್ಲಿ ಕೂಡಲೇ ಮತ್ತೆ ಒಂದು ಇತ್ಯರ್ಥಕ್ಕಾಗಿ ಸಭೆ ಕರೆಯುವಂತೆ ಒತ್ತಡ ಹೇರುವ ಬೇರೆ ಬೇರೆ ತಂತ್ರಗಳನ್ನು ನಾವು ಅನುಸರಿಸಬೇಕಾಗ್ತದೆ. ನಿಜ ಹೇಳಬೇಕಂತಂದರೆ ಆ ಒಂದು ನಿಗಮ ಟಿವಿನಲ್ಲೇ ಅವರು ಹೇಳಿದ ಧ್ವನಿ ಮತ್ತು ಹೋರಾಟದ ರೀತಿಯಲ್ಲಿ ಇತ್ತು. ಆಗ ಬದಲಾಗಿ ನಾವು ನಾಳೆಯಿಂದಲೇ ಗಾಂಧಿಗಿರಿಯ ಬೇರೆ ಒಂದು ಸಾಧ್ಯತೆಗಳ ಬಗ್ಗೆ ಚರ್ಚೆ ಮಾಡಿ ಹೋರಾಟ ಮುಂದುವರ್ಸೋಣ, ತಾರ್ಕಿಕ ಅಂತ್ಯಕ್ಕೆ ತರೋಣ. ಅದುವರೆಗೂ ನಾವು ಯಾವುದೇ ಕಾರಣಕ್ಕೆ ವಿರಮಿಸೋದು ಬೇಡ ಅಂತ ಹೇಳ್ತು ಮಾತು ಮುಗಿಸ್ತೇನೆ. ನಮಸ್ಕಾರ.